ಸಿಎಂ ಡೆಪ್ಟಿ ಸಿಎಂ ಆಗಬೇಕು. ಆಗ ಒಂದು ಪಾರದರ್ಶಕತೆ ಬರುತ್ತೆ, ಒಂದು ಪ್ರಾಮಾಣಿಕತೆ ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ನ್ಯಾಯಾಂಗ ತನಿಖೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ಸ್ವತಂತ್ರ ನ್ಯಾಯಾಂಗ ತನಿಖೆ ಆಗಬೇಕು. ಆಗ ನಿಷ್ಪಕ್ಷಪಾತವಾದ ತನಿಖೆ ಆಗುತ್ತೆ. ರಾತ್ರಿವರೆಗೆ ದಂಧೆ, ಬೆಳಗ್ಗೆಯಿಂದ ರಾತ್ರಿವರೆಗೆ ದಂಧೆ, ಲೂಟಿ. ಅದಾದ ಮೇಲೆ ಈ ರೀತಿ ಜನರ ಪ್ರಾಣ ತೆಗೆಯೋದು, ಮಾನ ತೆಗೆಯೋದು. ನಿಮಗೆ ಮಾನ ಮರ್ಯಾದೆ ಇಲ್ಲ ಅಂತೇಳಿ ಎಲ್ಲರ ಮಾನ ಮರ್ಯಾದೆ ತೆಗಿತೀರಿ. ಇದಕ್ಕೆ ಕಾರಣ ಬೇರೆ ಯಾರು ಅಲ್ಲ. ಮೊದಲ ದಿವಸ ಹೇಳ್ತೀರಿ ಯಾರು ಪೊಲೀಸ್ನವ್ರದ್ದು ಏನೂ ತಪ್ಪಿಲ್ಲ. ಹಾಗಿದ್ದ ಮೇಲೆ ನಿಮ್ಗೇನ್ ರೋಗ ಬಂದಿತ್ತು? ಬೆಳಗ್ಗೆ ಎದ್ದ ತಕ್ಷಣನೇ ಮೇಲ್ನೋಟಕ್ಕೆ ಯಾರ್ಯಾರು ತಪ್ಪು ಮಾಡಿದ್ರು ಅವ್ರನ್ನ ಸಸ್ಪೆಂಡ್ ಅಂತೀರಿ. ಒಬ್ಬ ಕಮಿಷನರ್ನ ಸಸ್ಪೆಂಡ್ ಈ ಬೆಂಗಳೂರಲ್ಲಿ ಮಾಡಿದ್ದು ಇದುವರೆಗೂ ಉದಾಹರಣೆಯೇ ಇಲ್ಲ. ಆದ್ರೆ ಇತಿಹಾಸನೇ ಇಲ್ಲ. ಮೇಲ್ನೋಟಕ್ಕೆ ಗೊತ್ತಾಯ್ತಲ್ಲ ನಿಮಗೆ. ಕೆಳನೋಟ ಏನು? ನಿಮ್ ಕೆಳನೋಟನು ಸ್ವಲ್ಪ ಹೇಳ್ಬೇಕಾಗಿತ್ತಲ್ಲ. ಬರೀ ಮೇಲ್ನೋಟ ಹೇಳಿದ್ರಿ. ಅವ್ರು ಏನ್ ತಪ್ಪು ಮಾಡಿದ್ರು? ನಿಮ್ಮ ತಪ್ಪನ್ನ ಉಳಿಸ್ಕೊಳ್ಳಿಕ್ಕೆ, ನಿಮ್ಮ ಚರ್ಮ ಉಳಿಸ್ಕೊಳ್ಳಿಕ್ಕೆ ಬೇರೆಯವರ ಚರ್ಮ ತೆಗೆಯುವಂತ ಸರ್ಕಾರ ಇದು. ಆದ್ರಿಂದ ಇಲ್ಲಿ ಯಾರ ಮೇಲೇನೂ ನೀವು ಗದಾ ಪ್ರಹಾರ ಮಾಡಬೇಕಾಗಿಲ್ಲ. ತಪ್ಪು ಮಾಡಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳೇ, ತಪ್ಪು ಮಾಡಿರ್ತಕ್ಕಂಥದ್ದು ಉಪಮುಖ್ಯಮಂತ್ರಿಗಳೇ. ನನಗ್ ಗೊತ್ತಿಲ್ಲ, ಈ ರಾಜ್ಯಕ್ಕೆ ಹೋಮ್ ಮಿನಿಸ್ಟರ್ ಇದ್ದಾರೆ ಅಂತ ನನಗನ್ಸಲ್ಲ. ಯಾಕೆಂತಂದ್ರೆ ಅವರು ಸ್ವಲ್ಪ ಸಪ್ಪೆ ಅನ್ನೋ ಕಾರಣಕ್ಕೆ ನೀವು ಅವ್ರನ್ನ ಮುಳ್ಸೇ ಬಿಟ್ಟಿದ್ದೀರಿ. ಬೆಳಗ್ಗೆಯಿಂದ ರಾತ್ರಿವರೆಗೆ ದಂಧೆ, ಲೂಟಿ. ಅದಾದ ಮೇಲೆ ಈ ರೀತಿ ಜನರ ಪ್ರಾಣ ತೆಗೆಯೋದು, ಮಾನ ತೆಗೆಯೋದು. ನಿಮಗೆ ಮಾನ ಮರ್ಯಾದೆ ಇಲ್ಲ ಅಂತೇಳಿ ಎಲ್ಲರ ಮಾನ ಮರ್ಯಾದೆ ತೆಗಿತೀರಿ. ಇದಕ್ಕೆ ಕಾರಣ ಬೇರೆ ಯಾರು ಅಲ್ಲ. ಮೊದಲ ದಿವಸ ಹೇಳ್ತೀರಿ ಯಾರು ಪೊಲೀಸ್ನವ್ರದ್ದು ಏನೂ ತಪ್ಪಿಲ್ಲ. ಹಾಗಿದ್ದ ಮೇಲೆ ನಿಮ್ಗೇನ್ ರೋಗ ಬಂದಿತ್ತು? ಬೆಳಗ್ಗೆ ಎದ್ದ ತಕ್ಷಣನೇ ಮೇಲ್ನೋಟಕ್ಕೆ ಯಾರ್ಯಾರು ತಪ್ಪು ಮಾಡಿದ್ರು ಅವ್ರನ್ನ ಸಸ್ಪೆಂಡ್ ಅಂತೀರಿ. ಒಬ್ಬ ಕಮಿಷನರ್ನ ಯಾರು ಜನರ ಬಗ್ಗೆ ಕಾಳಜಿ ಅಂತ ವ್ಯಕ್ತಿಗಳು ಇವತ್ತು ಅಧಿಕಾರವನ್ನು ವಹಿಸಿಕೊಂಡು ಇವತ್ತೇನು ಮೊದಲೇ ಬಾರಿಗೆ ಕಪ್ ಗೆದ್ದಿರೋದಲ್ಲ ಇದು. ಈ ರೀತಿ 17 ಕಪ್ಪನ್ನ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ತಂಡನೂ ಗೆದ್ದಿದ್ದಾರೆ. ಇದು 18ನೇ ಕಪ್ಪು. ಎಲ್ಲರೂ ನೋಡಿದರೆ ಯಾವ ರೀತಿ ಮಾಡಿದ್ದಾರೆ ಅಂತ ಬೇರೆದು ಇವ್ರಿಗಂತೂ ಗೊತ್ತಿಲ್ಲ ಅಂದ್ರೆ ಅವ್ರನ್ನಾರು ನೋಡಿ ಕಲಿಬೋದಿತ್ತು. ಇವತ್ತು ಈ ಜೀವ ತಗೊಂಡಂತ ಈ ಕಾಂಗ್ರೆಸ್ ಸರ್ಕಾರ ಯಾರ್ಯಾರ ಮೇಲೆ ಜವಾಬ್ದಾರಿಯನ್ನು ಹೊರಿಸ್ತಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ, ಗೃಹ ಸಚಿವರು ಜವಾಬ್ದಾರಿಯನ್ನು ತೊಗೊಳ್ಬೇಕು. ಇವ್ರ ಮೇಲೆ ಕೇಸ್ ದಾಖಲಾಗಬೇಕು. ಇವತ್ತು ಬೇರೆ 3 ಎನ್ಕ್ವೈರಿ ಕೊಟ್ಟಿರೋದು ಎಂತಕ್ಕೂ ಸಾಲಲ್ಲ. ಹಾಗಾಗಿ ಇವ್ರ ಮೇಲೆ ಹೊಣೆ ಹಾಕಬೇಕು, ಇವ್ರ ಮೇಲೆ ಜವಾಬ್ದಾರಿ ತೊಗೊಳ್ಬೇಕು. ವಿಶೇಷ ಅಧಿವೇಶನ ನಮ್ಮ ಪ್ರತಿಪಕ್ಷದ ನಾಯಕರು ಸನ್ಮಾನ್ಯ ಆರ್ ಅಶೋಕ್ ಅವರು ಈಗಾಗಲೇ ವಿಶೇಷ ಅಧಿವೇಶನ ಕರಿಬೇಕು ಅಂತ ಈಗಾಗಲೇ ಪತ್ರ ಬರೆದಿದ್ದಾರೆ. ನಿಮಗೇನಾದ್ರು ನೈತಿಕತೆ ಇದ್ರೆ ಕರೀರಿ, ನಿಮ್ಗೇನಾದ್ರು ನೈತಿಕತೆ ಇದ್ರೆ ತಕ್ಷಣ ರಾಜೀನಾಮೆಯನ್ನು ಕೊಡಿ ಅಂತ ಈ ಮೂಲಕ ನಿಮ್ಮ ಒತ್ತಾಯನ ಮಾಡಿ, ನಿಮಗೇನಾರ ಎಳ್ಳಷ್ಟು ಆತ್ಮಸಾಕ್ಷಿದೆ ದಯವಿಟ್ಟು ರಾಜೀನಾಮೆಯನ್ನ ಕೊಡಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ಬೋದು. ಯಾರು ಜನರ ಬಗ್ಗೆ ಕಾಳಜಿ ಅಂತ ವ್ಯಕ್ತಿಗಳು ಇವತ್ತು ಅಧಿಕಾರವನ್ನು ವಹಿಸಿಕೊಂಡು ಇವತ್ತೇನು ಮೊದಲೇ ಬಾರಿಗೆ ಕಪ್ ಗೆದ್ದಿರೋದಲ್ಲ ಇದು. ಈ ರೀತಿ 17 ಕಪ್ಪನ್ನ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ತಂಡನೂ ಗೆದ್ದಿದ್ದಾರೆ. ಇದು 18ನೇ ಕಪ್ಪು. ಎಲ್ಲರೂ ನೋಡಿದರೆ ಯಾವ ರೀತಿ ಮಾಡಿದ್ದಾರೆ ಅಂತ ಬೇರೆದು ಇವ್ರಿಗಂತೂ ಗೊತ್ತಿಲ್ಲ ಅಂದ್ರೆ ಅವ್ರನ್ನಾರು ನೋಡಿ ಕಲಿಬೋದಿತ್ತು. ಇವತ್ತು ಈ ಜೀವ ತಗೊಂಡಂತ ಈ ಕಾಂಗ್ರೆಸ್ ಸರ್ಕಾರ ಯಾರ್ಯಾರ ಮೇಲೆ ಜವಾಬ್ದಾರಿಯನ್ನು ಹೊರಿಸ್ತಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ, ಗೃಹ ಸಚಿವರು ಜವಾಬ್ದಾರಿಯನ್ನು ತೊಗೊಳ್ಬೇಕು. ಇವ್ರ ಮೇಲೆ ಕೇಸ್ ದಾಖಲಾಗಬೇಕು. ಇವತ್ತು ಬೇರೆ 3 ಎನ್ಕ್ವೈರಿ ಕೊಟ್ಟಿರೋದು ಎಂತಕ್ಕೂ ಸಾಲಲ್ಲ. ಹಾಗಾಗಿ ಇವ್ರ ಮೇಲೆ ಹೊಣೆ ಹಾಕಬೇಕು, ಇವ್ರ ಮೇಲೆ ಜವಾಬ್ದಾರಿ ತೊಗೊಳ್ಬೇಕು. ವಿಶೇಷ ನಮಸ್ಕಾರ, ಕರ್ನಾಟಕ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಕರ್ನಾಟಕ ಎಕ್ಸ್ಪ್ರೆಸ್ನ ಸುದ್ದಿಗಳನ್ನು ನೋಡೋದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್. ಕಾಲ್ತುಳಿತ ದುರಂತದಲ್ಲಿ 11 ಜನ ಸಾವು ಪ್ರಕರಣ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ ಬಿಜೆಪಿಯ ಶಾಸಕರುಗಳು. ಪರಿಷತ್ನ ಸದಸ್ಯರುಗಳು ಹೋರಾಟ ಮಾಡ್ತಾ ಇದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ಚಲುವಾದಿ ನಾರಾಯಣ ಸ್ವಾಮಿ,
ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. DK ಶಿವಕುಮಾರ್ ಅವರೇ ಹಠಕ್ಕೆ ಬಿದ್ದು ಕಾರ್ಯಕ್ರಮ ಮಾಡಿ 11 ಜನರ ಸಾವಿಗೆ ಕಾರಣ ಆಗಿದ್ದಾರೆ. DK ಶಿವಕುಮಾರ್ ಉಪಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ಅನ್ನೋದು ಇವರ ಆಗ್ರಹ ಆಗಿದೆ. ಅಂತರಲ್ಲಿ ಇವೆಲ್ಲ ಮಾಡಿಲ್ಲ ಅಂತ ಈಗ ಕೈ ಜಾರಿ ಕೈ ತೊಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಸಮಸ್ಯೆ ಏನು ಅಂತ ಹೇಳಿದ್ದಾರೆ. ಈ ವಿಧಾನಸೌಧದ ಮೆಟ್ಲ ಮೇಲೆ ಆ ರಾಯಲ್ ಚಾಲೆಂಜ್ ಬ್ರಾಂಡ್ ಅಂಬಾಸಿಡರ್ ಆಗ್ಬಿಟ್ರಲ್ಲ ನೀವು. ಇದಕ್ಕಾಗ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿಸಿದ್ದು. ಇದನ್ನ ಶಕ್ತಿ ಕೇಂದ್ರ ಅಂತ ಕರೆದಿದ್ದು ಇದಕ್ಕಾಗೇನ? ಯಾವುದೋ ಒಂದು ಫ್ರಾಂಚೈಸಿಯ ಬ್ರಾಂಡ್ ಅಂಬಾಸಿಡರ್ ಆಗಲಿಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಪೈಪೋಟಿಗೆ ಬಿದ್ದು 11 ಜನರ ಬಲಿ ತಗೊಂಡ್ರಲ್ಲ. ಈಗ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. RCB ಕರ್ನಾಟಕವನ್ನು ಪ್ರತಿನಿಧಿಸಿತ್ತ? ಎಷ್ಟು ಜನ ಕರ್ನಾಟಕದ ಆಟಗಾರರು RCBಯಲ್ಲಿ ಇದ್ರು? ಕರ್ನಾಟಕ ಸರ್ಕಾರ ಪ್ರಾಯೋಜನೆ ಮಾಡಿತ್ತ? ನೀವು ಸ್ಪಾನ್ಸರ್ ಮಾಡಿದ್ರಾ ಅಥವಾ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಂಡವಾಳ ಹೂಡಿಕೆ ಮಾಡಿದ್ದೀರಾ RCBಯಲ್ಲಿ? ಎಷ್ಟು ಹಣ ಹೂಡಿಕೆ ಮಾಡಿದ್ದೀರಿ ನೀವು? ಎಷ್ಟು ಲಾಭ ಬಂದಿದೆ ನಿಮಗೆ? ಪೊಲೀಸ್ ಇಲಾಖೆ ಹೇಳಿಲ್ವಾ ನಿಮಗೆ? ರಾತ್ರಿ ಇಡೀ ನಮ್ಮ ಸಿಬ್ಬಂದಿಗಳು ಬಂದೋಬಸ್ತ್ನಲ್ಲಿ ಪೂರ್ಣ ಶ್ರಮ ಹಾಕಿದ್ದಾರೆ. ತಕ್ಷಣ ಆಯೋಜನೆ ಮಾಡಕ್ಕಾಗಲ್ಲ. ಯಾವ ತರಾತುರಿಯಲ್ಲಿ ಆಯೋಜನೆ ಮಾಡಿದ್ರಿ? ರಾಜ್ಯದ ಮಾನ ಕರೆಯೋದಕ್ಕ? 11 ಜನರ ಬಲಿ ಪಡೆಯೋದಕ್ಕ? ಹೇಳಿಲ್ವಾ ಪೊಲೀಸ್ ಸಿಬ್ಬಂದಿ? ವಿಧಾನಸೌಧದಲ್ಲಿ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೂಕ್ತ ಬಂದೋಬಸ್ತ್ ಕೊಡ್ಲಿಕ್ಕೆ ಬೇಕಾದಂತ ಸಿಬ್ಬಂದಿ ವ್ಯವಸ್ಥೆ ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಲಿಖಿತವಾಗಿ ಕೊಟ್ಟಿಲ್ವಾ ನಿಮ್ಗೆ? ಇಷ್ಟಾದ್ಮೇಲೂ ಕೂಡ ನಿರ್ಣಯ ತಗೊಂಡವ್ರು ಯಾರು? ಆಯುಕ್ತರು ನಿರ್ಣಯ ತಗೊಂಡ್ರ? ವಿಧಾನಸೌಧದ ಮೆಟ್ಲ ಮೇಲೆ ಕಾರ್ಯಕ್ರಮ ಆಯೋಜನೆ ಮಾಡಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿ ಶಾಸಕರುಗಳು ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ವಿರಾಟ್ ಕೊಹ್ಲಿ ಜೊತೆಲಿ ಫೋಟೋ ತೆಗೆಸ್ಕೊಳ್ಳಿ ಅಂತ ಅವರು ನಿಮಗೆ ಸೂಚನೆ ಕೊಟ್ರ? ಯಾವ ಕಾರಣಕ್ಕೆ ಇದನ್ನ ಮಾಡಿದ್ರಿ ನೀವು? ಇದಕ್ಕೆ ಇವತ್ತಿಗೂ ನೀವು ಉತ್ತರ ಕೊಟ್ಟಿಲ್ಲ. ಮಾನವೀಯತೆ ಇಲ್ದಂಗೆ ನಡ್ಕೊಂಡ್ರಿ. ಒಂದ್ ಕಡೆ ಸಾವಿನ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ನೀವು ಹೆಂಗೆ ಮನುಷ್ಯತ್ವ ಸತ್ತವ್ರ ರೀತಿಯಲ್ಲಿ ನಡ್ಕೊಂಡ್ರಿ. ಒಬ್ರು ಕಪ್ ಎತ್ತಿ ಮುತ್ತಿಡ್ತಾರೆ, ಓಹೋ ನೀವೇ ಸಿಕ್ಸರ್ ಹೊಡೆದಿದ್ದು, ನೀವೇ ಗೆಲ್ಸಿದ್ದು ತಂಡನ. ನಾಚಿಕೆ ಆಗ್ಬೇಕಲ್ಲ ನಿಮ್ಗೆ? ಕಪ್ ಒಂದ್ ಕಡೆ ಸಾವಿನ ಸರಮಾಲೆ, ಇನ್ನೊಂದ್ ಕಡೆ ಕಪ್ ಎತ್ತಿ ಮುತ್ತಿಡ್ತೀರಿ. ಮತ್ತೊಬ್ರು ಮಸಾಲೆ ದೋಸೆ ತಿನ್ನಕ್ ಹೋಗ್ತೀರಿ. ಮನುಷ್ಯತ್ವ ಇದೆಯಾ ನಿಮ್ಗೆ? ಮನುಷ್ಯತ್ವ ಇದೆಯೇನ್ರಿ? ಇಷ್ಟಾದ್ಮೇಲೆ ಆರೋಪ ಯಾರ ಮೇಲೆ? ಪೊಲೀಸರ ಮೇಲೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಪ್ರಜ್ಞೆ ತಪ್ಪಿ ಬಿದ್ದವ್ರನ್ನ, ಆ ಕಾಲ್ತುಳುಕಕ್ಕೆ ಒಳಗಾಗಿ ಜೀವ ಕಳ್ಕೊಂಡವ್ರನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಿದ್ದವ್ರು ಪೊಲೀಸರು. ನೀವಲ್ಲ, ನೀವೆಲ್ರಿ ಇದ್ರಿ? ಒಬ್ರು ಮಸಾಲೆ ದೋಸೆ ತಿನ್ನಕ್ ಹೋಗಿದ್ರಿ, ಮತ್ತೊಬ್ರು ಕಪ್ ಮುತ್ತಿಡಕ್ ಹೋಗಿದ್ರಿ. ಕ್ರಿಕೆಟ್ನ ಕ್ರೆಡಿಟ್ನ ಪಡ್ಕೊಳ್ಳಕ್ಕೆ ನಿಮ್ಮಿಬ್ಬರ ನಡುವೆ ಕ್ರೆಡಿಟ್ ವಾರ್ ನಡೀತಾ ಇತ್ತು. ಅದಕ್ಕೆ 11 ಜನರ ಬಲಿ ಆಯ್ತು. ನಿಮ್ ತಪ್ಪನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ಈಗ ತಪ್ಪೇ ಮಾಡಿದವ್ರ ಮೇಲೆ ಕ್ರಮ ತಗೊಳ್ತೀರಲ್ವಾ? ತಪ್ಪು ಮಾಡಿರೋ ನಿಮ್ಮ ಮೇಲೆ ಶಿಕ್ಷೆ ಆಗ್ಬೇಕೋ ಬೇಡವೋ? ನಮ್ಮ ಈ ಹೋರಾಟ ತಪ್ಪು ಮಾಡಿರೋರ ಮೇಲೆ ಶಿಕ್ಷೆ ಆಗಬೇಕು ಅಂತ ಹೇಳಿ, ಅಮಾಯಕರ ಸಾವಿಗೆ ಕಾರಣಕರ್ತರಾದವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ನಮ್ಮ ಹೋರಾಟ. ನೀವೇನ್ ಮಾಡಿದ್ರಿ? ಮ್ಯಾಜಿಸ್ಟ್ರೇಟ್ ತನಿಖೆ ಅಂತ ಹೇಳಿ ತಿಪ್ಪೆ ಸಾರಿಸೋ ಪ್ರಯತ್ನ ಮಾಡಿದ್ರಿ. ಕೇರಳದಲ್ಲಿ ಆನೆ ತುಳಿತಕ್ಕೊಳಗಾದ್ರೆ 25 ಲಕ್ಷ ಪರಿಹಾರ ಕೊಟ್ಟು ಇಲ್ಲಿ ಸತ್ತವರಿಗೆ 10 ಲಕ್ಷ ಅಂತ ಘೋಷಣೆ ಮಾಡಿ ಅಲ್ಲೂ ತಾರತಮ್ಯ ಮಾಡಿದ್ರಿ. ಯಾವಾಗ ಜನಾಭಿಪ್ರಾಯ ಜನಾಕ್ರೋಶ ನಿಮ್ ವಿರುದ್ಧ ಆಯ್ತೋ ಈಗ 25 ಲಕ್ಷ ಅಂತ ಹೇಳ್ತಾ ಇದ್ದೀರಿ. ಆಮೇಲೆ ನ್ಯಾಯಾಂಗ ತನಿಖೆ ಅಂತ ಹೇಳ್ತೀರಿ. ನಮ್ಮ ಆಗ್ರಹ ಇಷ್ಟೇನೆ, ನ್ಯಾಯಾಂಗ ತನಿಖೆ ಆಗಬೇಕಾಗಿರೋದು ನಿಮ್ ಸರ್ಕಾರದ ನೇತೃತ್ವದಲ್ಲ, ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಮೂಲ ಕಾರಣವೇ ನೀವಿದ್ದೀರಿ. ನಿಮ್ಮ ಮೇಲೆ FIR ಬುಕ್ ಆಗಬೇಕು. A1 A2